ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಕೊಡಗಿನ ಪ್ರವಾಸಿ ತಾಣವಾದಂತಹ ದುಬಾರೆ ಆನೆ ಶಿಬಿರ ಏನಿದೆ, ಇಲ್ಲಿ ಮೊನ್ನೆ ಒಂದು ಘೋರ ದುರಂತ ನಡೆದು ಹೋಗಿದೆ. ಚೆನ್ನೈ ಮೂಲದಿಂದ ಕೊಡಗು ಹಾಗೂ ಮೈಸೂರಿನ ಪ್ರವಾಸಕ್ಕೆ ಬಂದಿದ್ದಂತಹ ಓರ್ವ ಮಹಿಳೆ ಆನೆಗಳ ಕಾದಾಟಕ್ಕೆ ಸಿಲುಕಿ ಮೃತಪಟ್ಟಿರುವಂಥದ್ದು. ಇನ್ನು ಕಂಜನ ಆನೆಯ ತೀವ್ರ ದಾಳಿಯಿಂದ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಅಸ್ವಸ್ಥಗೊಂಡಿದ್ದಂತಹ ಮಾರ್ತಾಂಡ ಆನೆಯು ಸಹ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ಈ ಒಂದು ಇನ್ಸಿಡೆಂಟ್ ನಲ್ಲಿ 2 ಜೀವಗಳು ಬಲಿಯಾಗಿರುವಂಥದ್ದು. ಸದ್ಯ ಈ ಎರಡು ಸಾವಿಗೂ ಕೂಡ ಕಾರಣ ಯಾರು ಅನ್ನುವ ನಿಟ್ಟಿನಲ್ಲಿ ಅನೇಕ ಪ್ರಶ್ನೆಗಳು ಸದ್ಯ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ದುಬಾರೆ ಆನೆ ಶಿಬಿರ, ಸಾಕಾನೆ ಶಿಬಿರ ಏನಿದೆ, ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಕಾಡ್ತಾ ಇರುವಂತ. ಯಾಕಂತ ಹೇಳಿದ್ರೆ ಬರುವಂತ ಪ್ರವಾಸಿಗರಿಂದ ಅನೇಕ ರೀತಿಯಲ್ಲಿ ಹಣವನ್ನು ವಸೂಲಿ ಮಾಡಲಾಗುತ್ತೆ. ಆದ್ರೆ ಅವ್ರಿಗೆ ಏನು ಕೊಡುವಂತಹ ಫೆಸಿಲಿಟೀಸ್ ಹೇಗಿದೆ, ಅಲ್ಲಿ ಸಾಕುವಂತಹ ಆನೆಗಳಿಗೆ ಕೊಡುವಂತಹ ಫೆಸಿಲಿಟೀಸ್ ಏನಿದೆ, ಅವೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಸದ್ಯ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ನಡೆದಂತಹ ಘಟನೆ ಏನಿದೆ, ಇದು ಕಂಜನ ಅಗ್ರೆಸಿವ್ ಆಗಿ ಮಾರ್ತಾಂಡ ಆನೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಮಾರ್ತಾಂಡ ಅದರಿಂದ ತಪ್ಪಿಸ್ಕೋಬೇಕು ಅಂತೇಳಿ ಓಡುವ ನಿಟ್ಟಿನಲ್ಲಿ ಆ ಮಹಿಳೆ ಮೇಲೆ ಬೀಳುತ್ತೆ. ಆ ಮಹಿಳೆ ಸ್ಥಳದಲ್ಲೇ ಮೃತಪಡ್ತಾರೆ. ಇನ್ನು ಆ ಮಾರ್ತಾಂಡ ಆನೆ ಬಿದ್ದ ನಂತರ ಕೂಡ ಕಂಜನ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿ ಅದನ್ನೇ ಒಂದು 8 ರಿಂದ 10 ಬಾರಿ ತನ್ನ ದಂತದಿಂದ ತಿವಿದು ಅದನ್ನ ಘಾಸಿಗೊಳಿಸುತ್ತೆ. ಅದಕ್ಕೆ ಚಿಕಿತ್ಸೆ ಫಲಕಾರಿಯಾಗಿದೆ. ನೆನೆ ಆ ಆನೆಯು ಸಹ ತೀರೋಗಿದೆ. ಆದ್ರೆ ಇಲ್ಲಿ ಸದ್ಯ ಕಂಜನ್ನ ಈ ಅಗ್ರೆಸಿವ್ ನೇಚರ್ ಏನಿದೆ, ಇದು ಆನೆಗಳಲ್ಲಿ ಸಹಜವಾಗಿರುತ್ತೆ. ಯಾಕಂದ್ರೆ ಅದು ವೈಲ್ಡ್ನೆಸ್ ಯಾವಾಗ ಆಚೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾವೆಷ್ಟೇ ಟ್ರೈನಿಂಗ್ ಅನ್ನ ಕೊಟ್ಟಿದ್ರು ಕೂಡ ಒಮ್ಮೊಮ್ಮೆ ಈ ರೀತಿಯಾಗಿ ಆಗತ್ತೆ ಅಂತ ಅಲ್ಲಿನ DCF ಇರ್ಬೋದು, ಅರಣ್ಯ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಆ ಮಹಿಳೆ ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆಗಾಗಿ ಅಲ್ಲಿ ಏನೂ ಇರ್ಲಿಲ್ವಾ ಅಂತ. ಯಾಕಂತ ಹೇಳಿದ್ರೆ ಒಂದು ಪ್ರವಾಸಿ ತಾಣ ಅಂತ ಹೇಳಿದ್ರೆ ಒಂದಷ್ಟು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಸ್ಥಳೀಯವಾಗಿ ಒಂದು ಆಸ್ಪತ್ರೆನೋ, ಒಂದು ಆಂಬುಲೆನ್ಸ್, ಒಂದಷ್ಟು ವೈದ್ಯರು, ಇವೆಲ್ಲವನ್ನು ಕೂಡ ಇಟ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ದುಬಾರೆ ಆನೆ ಶಿಬಿರಕ್ಕೆ ಪ್ರವಾಸಿಗರು ಬರ್ತಾರೆ. ಆನೆಗೆ ಸ್ನಾನ ಮಾಡಿಸ್ಬೇಕು ಅಂತೇಳಿ 300 ರೂಪಾಯಿಂದ 500 ರೂಪಾಯಿ ತನಕ ಅಲ್ಲಿ ಫೀಸ್ ಅನ್ನ ಕಟ್ತಾರೆ. ಅಲ್ಲಿ ಇರ್ತಾರೆ. ಒಂದೊಮ್ಮೆ ಏನಾದ್ರೂ ಇಂಥ ಸಮಯದಲ್ಲಿ, ಯಾಕಂದ್ರೆ ಆನೆಗಳು ಯಾವಾಗ ತನ್ನ ಸ್ವಭಾವವನ್ನು ಚೇಂಜ್ ಮಾಡ್ಕೊಳುತ್ತೆ ಗೊತ್ತಾಗೋದಿಲ್ಲ ಅಂತ DCF ಗಳೇ ಹೇಳ್ಬೇಕಾದ್ರೆ, ಆ ರೀತಿಯಾದಂತಹ ಸಂದರ್ಭದಲ್ಲಿ ಸಾವಿರಾರು ಜನ ಇದ್ದಂತ ಸಂದರ್ಭದಲ್ಲಿ ಅದೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಹೊಣೆ ಯಾರು ಹೊರುತ್ತಾರೆ? ಸರ್ಕಾರ ಈ ಹೊಣೆ ಹೊರುತ್ತಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ನಡೆದಂತಹ ಘಟನೆಯಲ್ಲಿ 2 ಜೀವ ಬಲಿಯಾಗಿದೆ. ಸರ್ಕಾರ ಸಂಪೂರ್ಣ ಹೊಣೆಯನ್ನ ಯಾವ ಅಧಿಕಾರಿಗಳ ಮೇಲೂ ಹಾಕಿಲ್ಲ, ಸರ್ಕಾರವೂ ಕೂಡ ತೆಗೆದುಕೊಳ್ತಾ ಇಲ್ಲ. ಕಂಜನ ಆನೆಯನ್ನ ಈ ರೀತಿಯ ಅಗ್ರೆಸಿವ್ ನೇಚರ್ ನಿಂದ ದಸರಾದಿಂದ ದೂರ ಉಳಿಸಿ ದಸರಾಗೆ ಕರ್ಕೊಂಡು ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನು ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ನಿಜಕ್ಕೂ ಕಂಜನ್ ತಪ್ಪ. ಯಾಕಂತ ಹೇಳಿದ್ರೆ ಮೂಕ ಪ್ರಾಣಿಗಳ ಸ್ವಭಾವವೇ ಒಂದು ರೀತಿ ಇರುತ್ತೆ. ಇನ್ನು ಆ ಕಂಜನ ಆನೆ ಇರ್ಬೋದು, ಮಾರ್ತಾಂಡ ಆನೆ ಇರ್ಬೋದು, ಇವನ್ನ ಸಾಕಿ ಅಂದ್ರೆ ನೋಡ್ಕೊಳ್ತಾ ಇದ್ದಂತಹ, ಟ್ರೈನಿಂಗ್ ಮಾಡ್ತಾ ಇದ್ದಂತಹ ಮಾವತರು, ಕಾವಾಡಿಗಳನ್ನ ಮಾತನಾಡ್ಸೋಕೆ ಅಲ್ಲಿನ ಅಧಿಕಾರಿಗಳು ಬಿಡೋದಿಲ್ಲ. ಸರ್ಕಾರ ಅವ್ರಿಗೆ ಮಾತಾಡಬೇಡಿ ಅನ್ನುವ ನಿಟ್ಟಿನಲ್ಲಿ ಒಂದು ಮೂಕ ಸಂದೇಶವನ್ನು ಕೊಟ್ಟಿರುತ್ತೆ. ಆದ್ರೆ ಅದ್ರ ನೇಚರ್ ಹೇಗೆ ಗೊತ್ತಾಗುತ್ತೆ? ಮಾವುತ ಕಾವಾಡಿಗರು ಮಾತಾಡ್ಲಿಲ್ಲ ಅಂದ್ರೆ ಅದು ಯಾಕೆ ಆ ರೀತಿ ಆಯ್ತು, ಅದ್ರ ಅಗ್ರೆಸಿವ್, ಅದ್ರ ನೇಚರ್ ಹೇಗಿತ್ತು, ಹಿಂದೆ ಏನಾದ್ರು ಈ ಮಾಹಿತಿಯನ್ನ ಯಾರು ಕೊಡ್ತಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಷ್ಟು ಪರಿಸರವಾದಿಗಳು, ಪ್ರಾಣಿ ಪ್ರಿಯರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸರ್ಕಾರ ಜನರಿಂದ ಸಾಕಷ್ಟು ಹಣವನ್ನ ವಸೂಲಿ ಮಾಡುತ್ತೆ ಪ್ರವಾಸಿ ತಾಣಗಳಲ್ಲಿ, ಆದ್ರೆ ಅಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದನ್ನ ಅವರೇ ನೇರವಾಗಿ ಹೇಳ್ತಾ ಇರುವಂತದ್ದು. ಈ ಮೊನ್ನೆ ನಡೆದಂತ ಒಂದು ಘಟನೆಯಿಂದ ಸದ್ಯ ಒಂದಷ್ಟು ದಿನ ಪ್ರವಾಸಿ ತಾಣಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ, 2 ದಿನಗಳ ಕಾಲ. ನಂತರದಲ್ಲಿ SOP ಅನ್ನು ಜಾರಿ ಮಾಡ್ತಾರೆ. ನಿರ್ದಿಷ್ಟ ಅವಧಿ ಅಂದ್ರೆ ಅಂತರವನ್ನ ಕಾಪಾಡಿಕೊಳ್ಬೇಕು, ಆನೆಯನ್ನ ಮುಟ್ಟೋ ಆಗಿಲ್ಲ, ಸೆಲ್ಫಿ ತೆಗೆದುಕೊಳ್ಳುವಾಗಿಲ್ಲ, ಇವೆಲ್ಲವನ್ನು ಕೂಡ ಈ ಘಟನೆಯ ನಂತರದಲ್ಲಿ ಮಾಡಿರುವಂತದ್ದು. ಆದ್ರೆ ಘಟನೆ ಆಗೋಕ್ಕಿಂತ ಮುಂಚೆ ಯಾವೆಲ್ಲ ಪ್ರಿಕಾಷನರಿ ಮೆಜರ್ಗಳನ್ನ ತೆಗೆದುಕೊಳ್ಳಲಾಗಿತ್ತು, ಸರ್ಕಾರದ ರೂಲ್ಸ್ ಗಳಲ್ಲಿ ಏನಿದೆ, ಎಲ್ಲವನ್ನು ಕೂಡ ಅಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಲಾಗ್ತಿತ್ತ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಸರ್ಕಾರದ ಮುಂದಿಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ದುರ್ಘಟನೆ ಆದ ನಂತರದಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಆದ್ರೆ ದುರ್ಘಟನೆ ಆಗಬಾರ್ದ ನಿಟ್ಟಿನಲ್ಲಿ ಪ್ರವಾಸಿ ತಾಣಗಳಲ್ಲಿ ಸರ್ಕಾರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾಗತ್ತೆ. ಒಂದು ರೀತಿಯಲ್ಲಿ ಎಲ್ಲೋ ಕಂಜನ್ ಮೇಲೆ ಸಂಪೂರ್ಣ ಈ ದುರ್ಘಟನೆ ಹೊಣೆಯನ್ನ ಹಾಕಿ ಸರ್ಕಾರ ಕೈ ತೊಳೆದುಕೊಳ್ತಾ ಅನ್ನುವಂತ ಪ್ರಶ್ನೆ ಸಹ ಇದೀಗ ಕಾಡ್ತಾ ಇರುವಂತ. ಯಾಕಂತ ಹೇಳಿದ್ರೆ ಭವಿಷ್ಯದಲ್ಲಿ ಮೈಸೂರಿನ ಅಂಬಾರಿ ಹೊರುವಂತ ಆನೆ ಅಂತ ಕೂಡ ಕಂಜನ್ ಫೇಮಸ್ ಆಗಿತ್ತು. ಯಾಕಂತ ಹೇಳಿದ್ರೆ ಕೇವಲ 27 ವರ್ಷ ಕಂಜನ್ಗೆ ಇದೀಗ ಸಾಕಷ್ಟು ಒಂದು ರೀತಿಯ ಗಜಗಾಂಭೀರ್ಯದ ನಡಿಗೆ ಇತ್ತು. ಒಳ್ಳೆ ಆನೆ, ಫ್ಯೂಚರ್ಲಿ ಶಾಂತ ಸ್ವಭಾವದ ಆನೆ. ಮುಂದೆ ಮೈಸೂರಿನಲ್ಲಿ ದಸರಾದಲ್ಲಿ ಈಗ ಕಳೆದ 3 ವರ್ಷಗಳಿಂದಲೂ ಕೂಡ ಭಾಗಿಯಾಗ್ತಿತ್ತು. ಸಾಲಾನೆಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಿತ್ತು. ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು 10 ವರ್ಷಕ್ಕೂ 15 ವರ್ಷಕ್ಕೂ ಒಂದೊಳ್ಳೆ ಆನೆ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಸಹ ಮೂಡಿಸಿತ್ತು. ಇದೀಗ ಅವೆಲ್ಲ ಭರವಸೆಯೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಸರ್ಕಾರದ ವೈಫಲ್ಯದಿಂದ
ಕಂಜನ್ ದಸರಾದಿಂದ ದೂರ ಉಳಿಯುವಂತೆ ಮಾಡಿದೆ ಎನ್ನುವಂಥದ್ದನ್ನ ಪ್ರಾಣಿ ಪ್ರಿಯರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮೊನ್ನೆ ನಡೆದ ದುರಂತ ಏನಿದೆ ಇದಕ್ಕೆ ಸರ್ಕಾರ ಹಾಗೂ ಅಧಿಕಾರಿಗಳು ಹೊಣೆಗಾರಿಕರಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.